ನೀವು ಜೀವನ ಪೂರ್ತಿ ಹಗಲು ರಾತ್ರಿ ಎಷ್ಟೇ ಕತ್ತೆ ತರ ಕೆಲಸ ಮಾಡಿದ್ರು ಕೂಡ ಶ್ರೀಮಂತರಾಗಲ್ಲ. ಅದಕ್ಕಾಗಿ ನೀವು ಸಾಲ ಮಾಡಿ ಶ್ರೀಮಂತರಾಗೋದನ್ನ ಕಲಿರಿ. ನೋ ಡೌಟ್, ಸಾಲ ಬಡವರಿಗೆ ಶೂಲವಾಗಿದೆ. ಸಾಲ ಬಡವರನ್ನ ಮತ್ತಷ್ಟು ಬಡವರನ್ನಾಗಿಸುತ್ತದೆ. ಆದರೆ ಇದೇ ಸಾಲ ಶ್ರೀಮಂತರಿಗೆ ವರದಾನವಾಗಿದೆ. ಬಡವರು ಕೆಟ್ಟ ಲೋನ್ಗಳನ್ನ ತೆಗೆದುಕೊಂಡ್ಬಿಟ್ಟು ಮತ್ತಷ್ಟು ಬಡವರಾಗುತ್ತಾ ಹೋಗ್ತಾರೆ. ಆದರೆ ಅದೇ ಶ್ರೀಮಂತರು ಗುಡ್ ಲೋನ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು ಮತ್ತಷ್ಟು ಶ್ರೀಮಂತರಾಗ್ತಾ ಹೋಗ್ತಾರೆ. ಅದಕ್ಕಾಗಿ ಈ ಸಾಲ ಅನ್ನೋದು ಬಡವರಿಗೆ ಶೂಲವಾದರೆ ಶ್ರೀಮಂತರಿಗೆ ಈ ಸಾಲವೇ ಒಂದು ವರದಾನವಾಗಿದೆ. ಏಕೆಂದ್ರೆ ಆಲ್ಮೋಸ್ಟ್ ಆಲ್ ಶ್ರೀಮಂತರು OPMನ ಮೇಲೆ ತಮ್ಮ ಬಿಸ್ನೆಸ್ ಅನ್ನ ಮತ್ತೆ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಶ್ರೀಮಂತರು ಯಾರು ತಮ್ಮ ಸ್ವಂತ ದುಡ್ಡಲ್ಲಿ ಬಿಸ್ನೆಸ್ ಮಾಡಲ್ಲ, ಸ್ವಂತ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಲ್ಲ. ಅವ್ರು ಏನೇ ಮಾಡಿದ್ರು ಕೂಡ OPM ಫಾರ್ಮುಲಾದ ಮೇಲೆ ಮಾಡ್ತಾರೆ. OPM ಅಂದ್ರೆ ಏನಪ್ಪಾ ಅಂತಂದ್ರೆ ಅದರ್ ಪೀಪಲ್ಸ್ ಮನಿ. ಶ್ರೀಮಂತರು ಸ್ವಂತ ಜೇಬಿನಿಂದ ದುಡ್ಡು ಹಾಕ್ಬಿಟ್ಟು ಏನನ್ನ ಕೂಡ ಮಾಡಲ್ಲ. ಅದು ಬಿಸ್ನೆಸ್ ಇರಲಿ, ಇನ್ವೆಸ್ಟ್ಮೆಂಟ್ ಇರಲಿ, ಅದೇನೇ ಇರಲಿ, ಅವರು ತಮ್ಮ ಬಿಸ್ನೆಸ್ ಅನ್ನ ಇನ್ವೆಸ್ಟ್ಮೆಂಟ್ ಅನ್ನ ಬೇರೆಯವರ ದುಡ್ಡಲ್ಲಿ ಮಾಡ್ತಾರೆ. ಒಂದು ಬ್ಯಾಂಕಿನ ಕಡೆಯಿಂದ ಲೋನ್ ಅನ್ನ ತೆಗೆದುಕೊಳ್ತಾರೆ, ಇಲ್ಲ ಇನ್ವೆಸ್ಟರ್ಗಳ ಕಡೆಯಿಂದ ಫಂಡಿಂಗ್ ತರ್ತಾರೆ, ಇಲ್ಲವೇ ಸ್ಟಾಕ್ ಮಾರ್ಕೆಟ್ನಲ್ಲಿ ತಮ್ಮ ಕಂಪನಿಯನ್ನ ಲಿಸ್ಟಿಂಗ್ ಮಾಡಿಬಿಟ್ಟು IPO ಅನ್ನ ತೆಗೆದುಕೊಂಡು ಬಂದ್ಬಿಟ್ಟು ಪಬ್ಲಿಕ್ ಫಂಡಿಂಗ್ ಅನ್ನ ರೇಸ್ ಮಾಡ್ತಾರೆ, ಇಲ್ಲವೇ ಗೋರ್ಮೆಂಟ್ನ ಕಡೆಯಿಂದ ಸ್ಕೀಮ್ಗಳಲ್ಲಿ ದುಡ್ಡನ್ನು ತೆಗೆದುಕೊಳ್ತಾರೆ. ಈ ರೀತಿ ಶ್ರೀಮಂತರು ಏನೇ ಮಾಡಿದ್ರು ಕೂಡ OPM ಫಾರ್ಮುಲಾದ ಮೇಲೆಯೇ ಮಾಡ್ತಾರೆ. ಅವರಿಗೆ ಸಾಲ ಮಾಡಿ ಹೇಗೆ ಶ್ರೀಮಂತರಾಗೋದು ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಅವರು ಮತ್ತಷ್ಟು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ನೀವು ಕೂಡ ಶ್ರೀಮಂತರಾಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ ನೀವು ಕೂಡ ಸಾಲ ಮಾಡಿ ಹೇಗೆ ಶ್ರೀಮಂತರಾಗೋದು ಅನ್ನೋ ಕಲೆಯನ್ನು ಕಲಿಲೇಬೇಕು. ಹೇಗೆ ಶ್ರೀಮಂತರು ಸಾಲ ಮಾಡಿ ಶ್ರೀಮಂತರಾಗ್ತಾರೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಇದನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ವೇ ನಂಬರ್ 1, ಡೆಟ್ ಬೇಸ್ಡ್ ಟ್ರೇಡ್. ಈ ಶ್ರೀಮಂತರು ಇರ್ತಾರಲ್ಲ, ಅವರು ತಮ್ಮ ವ್ಯಾಪಾರವನ್ನ ಯಾವುದರ ಆಧಾರದ ಮೇಲೆ ಮಾಡ್ತಾರಪ್ಪ ಅಂತಂದ್ರೆ ಸಾಲದ ಆಧಾರದ ಮೇಲೆ ಮಾಡ್ತಾರೆ. ಅವರು ಯಾವುದೇ ಒಂದು ಅಂಗಡಿಯನ್ನ ಶುರು ಮಾಡುವಾಗ ದುಡ್ಡು ಕೊಟ್ಬಿಟ್ಟು ಎಲ್ಲ ಪ್ರಾಡಕ್ಟ್ಗಳನ್ನ ಒಮ್ಮಿಂದೊಮ್ಮೆಲೆ ಖರೀದಿ ಮಾಡಿ ತರಲ್ಲ. ಅವರಲ್ಲಿ ಏನು ಮಾಡ್ತಾರೆ, ಡೆಟ್ ಆಗಿ ಕೊಡು, ಮೊದಲು ನೀನು ನನಗೆ ಫ್ರೀಯಾಗಿ ಪ್ರಾಡಕ್ಟ್ಗಳನ್ನು ಕೊಡು, ನಾನು ಮಾರುವೆ, ಅದಾದ ನಂತರ ನಿನಗೆ ನಿನ್ನ ಅಮೌಂಟನ್ನು ಕೊಡುವೆ ಅಂತೇಳಿ ಈ ರೀತಿ ಫ್ಯಾಕ್ಟ್ರಿಗಳೊಂದಿಗಾದರೂ ಡೀಲ್ ಮಾಡ್ಕೊತಾರೆ, ಇಲ್ಲ ಡೀಲರ್ನ ಜೊತೆಗಾದರೂ ಡೀಲ್ ಮಾಡ್ಕೊತಾರೆ. ಈಗ ನಾವು ಕೂಡ ಇದೇ ರೀತಿಯಾದ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ದೇವೆ. ಸೊ ನಾವೇನು ಮಾಡಿದೀವಪ್ಪ ಅಂತಂದರೆ ಒಂದು ರಿಟೇಲ್ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀವಿ. ಒಂಥರ ಅಂಗಡಿ ಥರ, ಮಾರ್ಟ್ ಥರ. ಈಗ ಹೆಂಗೆ ಡಿಮಾರ್ಟ್ ಇದೆಯಲ್ಲ ಅದೇ ಥರ ನಾವು ಒಂದು ಭವಾನಿ ಮಾರ್ಟ್ ಅಂತೇಳಿ ಶುರು ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಬರೀ ಬಿಲ್ಡಿಂಗ್ ಖರ್ಚನ್ನು ಮಾತ್ರ ನಿಭಾಯಿಸ್ತಾ ಇದ್ದೀವಿ. ಇದರಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತೀವಲ್ಲ ಅವೆಲ್ಲವನ್ನು ನಾವು ಡೀಲರ್ನ ಕಡೆಯಿಂದ ಮತ್ತು ಫ್ಯಾಕ್ಟ್ರಿಗಳಿಂದ ಮತ್ತು ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಡೆಟ್ ಆಗಿ ತೆಗೆದುಕೊಂಡು ಬರ್ತೀವಿ. ಅಂದರೆ ಇವರು ಮುಂಚೆ ನಮಗೆ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡ್ತಾರೆ, ನಾವು ಈ ಪ್ರಾಡಕ್ಟ್ಗಳನ್ನು ನಮ್ಮ ಕಸ್ಟಮರ್ಗಳಿಗೆ ಸೇಲ್ ಮಾಡ್ತೀವಿ. ಕಸ್ಟಮರ್ಗಳ ಕಡೆಯಿಂದ ದುಡ್ಡನ್ನು ತೆಗೆದುಕೊಂಡ್ಬಿಟ್ಟು ನಮ್ಮ ಮಾರ್ಜಿನನ್ನು ಇಟ್ಕೊಂಡ್ಬಿಟ್ಟು ಮಿಕ್ಕ ಅಮೌಂಟನ್ನು ಇವರಿಗೆ ಪೇ ಮಾಡ್ತೀವಿ, ಡೀಲರ್ಗೆ, ಮ್ಯಾನುಫ್ಯಾಕ್ಚರರ್ಗೆ ಮತ್ತು ಫ್ಯಾಕ್ಟ್ರಿ ಓನರ್ಗಳಿಗೆ. ಸೊ ನಿಮ್ಮ ಊರಲ್ಲಿ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಯವರು ಕೂಡ ಇದೇ ರೀತಿ ಮಾಡ್ತಾರೆ. ಅವರು ದೊಡ್ಡ ಹೋಲ್ಸೇಲ್ ಅಂಗಡಿಗಳಿಂದ ಪ್ರಾಡಕ್ಟ್ಗಳನ್ನು ಎಲ್ಲ ತೊಗೊಂಡ್ಬರ್ತಾರೆ, ಕಸ್ಟಮರ್ಗಳಿಗೆ ಮಾರ್ತಾರೆ. ಅದಾದ ನಂತರ ತಮ್ಮ ಮಾರ್ಜಿನನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ವಾಪಸ್ ಪೇಮೆಂಟ್ ಮಾಡ್ತಾರೆ. ಎಷ್ಟು ದೊಡ್ಡ ದೊಡ್ಡ ಸೇಲರ್ಗಳಿದ್ದಾರೋ ಮತ್ತು ಡಿಸ್ಟ್ರಿಬ್ಯೂಟರ್ಗಳಿದ್ದಾರೋ, ಶಾಪ್ ಕೀಪರ್ಗಳಿದ್ದಾರೋ, ಮಾರ್ಟ್ ಓನರ್ಗಳಿದ್ದಾರೋ ಅವರೆಲ್ಲರೂ ಕೂಡ ಇದೇ ರೀತಿಯಾದ ಬಿಸ್ನೆಸ್ಸನ್ನು ಮಾಡ್ತಾರೆ. ಇದಕ್ಕೆ ನಾವು ಕಾಮನ್ ಭಾಷೆಯಲ್ಲಿ ಮಾರ್ವಾಡಿ ಬಿಸ್ನೆಸ್ ಸ್ಟೈಲ್ ಅಂತ ಕರಿತೀವಿ. ಶೇಟುಗಳು ಇರ್ತಾರಲ್ಲ ನಿಮ್ಮ ಊರಲ್ಲಿ, ಸೊ ಅವರೆಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ, ಡೆಟ್ ಬೇಸ್ಡ್ ಟ್ರೇಡನ್ನು ಮಾಡ್ತಾರೆ. ಅಂತಂದರೆ ಒಂದರ್ಥದಲ್ಲಿ ಹೇಳಬೇಕಪ್ಪ ಅಂತಂದರೆ ಸಾಲ ಮಾಡಿ ತಮ್ಮ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ಜೇಬಿನಿಂದ ದುಡ್ಡು ಹಾಕ್ಬಿಟ್ಟು ಎಲ್ಲವನ್ನ ತಂದು ಅದು ಮಾರದೇ ಇದ್ರೆ ಲಾಸಿಗೆ ಹೋದೆ ಅನ್ನೋ ಸೀನೇ ಇಲ್ಲ. ಸೊ ಪುಕ್ಸಟ್ಟೆಯಾಗಿನೇ ತರೋದು, ಸೇಲ್ ಮಾಡೋದು, ವಾಪಸ್ ಅವರಿಗೆ ದುಡ್ಡನ್ನು ಕೊಡೋದು. ಅವ್ರ ಹತ್ರ ದುಡ್ಡಿಲ್ಲ ಅಂತೇಳಿ ಅವ್ರು ಈ ರೀತಿ ಮಾಡಲ್ಲ. ಇದು ಶ್ರೀಮಂತರ ಒಂದು ಬಿಸ್ನೆಸ್ ಸ್ಟ್ರಾಟರ್ಜಿ ಆಗಿದೆ. ವೇ ನಂಬರ್ 2, ಲೆವರೇಜ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ಶ್ರೀಮಂತರು ತಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಲೆವರೇಜ್ ಮಾಡ್ತಾರೆ, ಸಾಲ ಮಾಡಿನೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೇಗಪ್ಪ ಅಂತಂದರೆ ಅವ್ರೇನು ಮಾಡ್ತಾರೆ,
ಲೆಸ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ದುಡ್ಡನ್ನ ಸಾಲವಾಗಿ ತೆಗೆದುಕೊಂಡು ಬರ್ತಾರೆ. ಕಡಿಮೆ ದರದಲ್ಲಿ ಎಲ್ಲಿ ಅವರಿಗೆ ಸಾಲ ಸಿಗ್ತಾ ಇರುತ್ತೋ ಅಲ್ಲಿಂದ ಅವರು ದುಡ್ಡನ್ನ ಏನ್ ಮಾಡ್ತಾರೆ, ರೇಸ್ ಮಾಡ್ತಾರೆ, ಬರೋ ಮಾಡ್ತಾರೆ. ಅದಾದ ನಂತರ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾರಪ್ಪ ಅಂತಂದ್ರೆ ಇನ್ಕಮ್ ಜನರೇಟಿಂಗ್ ಅಸೆಟ್ಗಳಲ್ಲಿ, ಅಪ್ರಿಸಿಯೇಟಿಂಗ್ ಅಸೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಕಂಡೀಷನ್ ಏನು ನೋಡ್ತಾರಪ್ಪ ಅಂತಂದ್ರೆ ಹೈ ರಿಟರ್ನ್ಸ್ ಬರಬೇಕು. ಅವರಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಇಂಟ್ರೆಸ್ಟ್ ಅನ್ನ ಕಟ್ಟಬೇಕಾಗಿರುತ್ತೋ ಅದಕ್ಕಿಂತಲೂ ಜಾಸ್ತಿ ಇಲ್ಲಿ ರಿಟರ್ನ್ಸ್ ಬರಬೇಕು. ಅಂತಹ ಇನ್ಕಮ್ ಜನರೇಟಿಂಗ್ ಅಸೆಟ್ಗಳಲ್ಲಿ ಅವರು ಈ ಬರೋ ಮಾಡಿ ತಂದ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತೆ ಜಾಸ್ತಿ ಪ್ರಾಫಿಟ್ ಅನ್ನ ಗಳಿಸ್ತಾರೆ. ಅಂದ್ರೆ ಅವ್ರು ಎಷ್ಟು ಲೋನ್ ಮಾಡಿರ್ತಾರೆ ಅಸಲು ಬಡ್ಡಿಯನ್ನೆಲ್ಲ ವಾಪಸ್ ಕಟ್ಟಿ ಕೂಡ ಅವರಿಗೆ ಪ್ರಾಫಿಟ್ ಉಳಿಯುತ್ತೆ. ಆ ರೀತಿ ಈ ಇನ್ವೆಸ್ಟ್ಮೆಂಟ್ಗಳನ್ನು ಲೆವರೇಜ್ ಮಾಡ್ತಾರೆ. ಉದಾಹರಣೆಗಾಗಿ ಅವರು ದುಡ್ಡನ್ನು ತೆಗೆದುಕೊಂಡ್ಬಿಟ್ಟು ಕಂಪನಿಗಳನ್ನು ಅಕ್ವೈರ್ ಮಾಡೋಕ್ಕೆ ಬಳಸಿಕೊಳ್ತಾರೆ. ಅಂದರೆ ಸ್ಟಾಕ್ಸ್ಗಳನ್ನು ಖರೀದಿ ಮಾಡಿ ಅಲ್ಲಿ ಶೇರ್ ಹೋಲ್ಡರ್ ಹಾಕ್ತಾರೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹಾಕ್ತಾರೆ, ಬಿಸ್ನೆಸ್ಗಳಲ್ಲಿ ಹಾಕ್ತಾರೆ, ಮತ್ತು ಸ್ಟಾರ್ಟಪ್ಗಳಲ್ಲಿಯೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಅವರು ತಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ಈ ರೀತಿ ಲೋನ್ ಮಾಡಿಬಿಟ್ಟು ಅದನ್ನು ಲೆವರೇಜ್ ಮಾಡ್ತಾರೆ. ಉದಾಹರಣೆಗಾಗಿ ಅವರು 8% ಬಡ್ಡಿ ದರದಲ್ಲಿ ಲೋನನ್ನು ತೆಗೆದುಕೊಂಡು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಅವರು ಮಿನಿಮಮ್ 12%ನಾದರೂ ರಿಟರ್ನನ್ನು ತೆಗಿತಾರೆ. ನಾನು ಜಸ್ಟ್ ಎಕ್ಸಾಂಪಲ್ಗಾಗಿ ಹೇಳ್ತಾ ಇರುವೆ. ಅವರ ರಿಟರ್ನ್ ರೇಷಿಯೋ ಇರುತ್ತಲ್ಲ 18ರಿಂದ 20% ಇರುತ್ತೆ. ಅಂದರೆ ಡಬಲ್ ಮಾಡ್ಕೊತಾರೆ ಅವರು. ಆ ರೀತಿ ತಲೆ ಉಪಯೋಗಿಸಿ ಇನ್ವೆಸ್ಟ್ಮೆಂಟನ್ನು ಅವರು ಲೆವರೇಜ್ ಮಾಡ್ತಾರೆ. ಅವ್ರ ಹತ್ರ ದುಡ್ಡಿರಲ್ಲ ಅಂತಲ್ಲ, ಅವರು ತಮ್ಮ ಕ್ಯಾಪಿಟಲನ್ನು ಸೇವ್ ಮಾಡ್ಕೊತಾರೆ. ಕ್ಯಾಪಿಟಲ್ ಮೇಲೆ ರಿಸ್ಕನ್ನು ತೆಗೆದುಕೊಂಡ್ಬಿಟ್ಟು ಈ ರೀತಿ ಲೋನ್ ಮಾಡಿ ದುಡ್ಡಿಲ್ದೇನೆ ಗಳಿಸ್ತಾರೆ. ಬೇರೆಯವರ ದುಡ್ಡಲ್ಲಿ ಮತ್ತೆ ತಾವು ದುಡ್ಡು ಮಾಡ್ಕೊತಾರೆ. ವೇ ನಂಬರ್ 3, ಮಾರ್ಗೇಜ್ ಲೆವರೇಜ್. ಈ ವೆಲ್ದಿ ಪೀಪಲ್ಗಳಿರ್ತಾರಲ್ಲ, ರಿಚ್ ಪೀಪಲ್ ಇರ್ತಾರಲ್ಲ, ಅವರು ಮಾರ್ಗೇಜನ್ನು ಕೂಡ ಲೆವರೇಜ್ ಮಾಡಿ ದುಡ್ಡನ್ನು ಉಳಿಸ್ತಾರೆ ಮತ್ತು ಜಾಸ್ತಿ ದುಡ್ಡನ್ನು ಸಂಪಾದಿಸಿಬಿಟ್ಟು ಮತ್ತಷ್ಟು ಶ್ರೀಮಂತರಾಗ್ತಾ ಹೋಗ್ತಾರೆ. ಅವರು ಇಲ್ಲಿ ಯಾವ ಸ್ಟ್ರಾಟಜಿಯನ್ನು ಬಳಸ್ತಾರಪ್ಪ ಅಂತಂದರೆ ಅವರೇನು ಮಾಡ್ತಾರೆ, ಜಸ್ಟ್ ಡೌನ್ ಪೇಮೆಂಟನ್ನು ಮಾಡಿಬಿಟ್ಟು ಮಲ್ಟಿಪಲ್ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾರೆ. ಉದಾಹರಣೆಗಾಗಿ ಹೇಳ್ಬೇಕಂತಂದ್ರೆ ಈಗ ಒಬ್ಬ ಬಡ ವ್ಯಕ್ತಿ ಹತ್ರ 1 ಕೋಟಿ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಮಾರ್ಕೆಟ್ನಲ್ಲಿ 1 ಕೋಟಿಗೆ ಒಂದು ಮನೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಬಡ ವ್ಯಕ್ತಿ ಏನು ಮಾಡ್ತಾನೆ, 1 ಕೋಟಿಯನ್ನು ಕೊಡ್ತಾನೆ ಮತ್ತೆ ಒಂದೇ ಮನೆಯನ್ನು ಖರೀದಿ ಮಾಡಿ ಮತ್ತೆ ಬಡವನಾಗಿಯೇ ಉಳಿತಾನೆ. ಯಾಕಂದರೆ ಕ್ಯಾಪಿಟಲ್ ಎಲ್ಲ ಹೋಯ್ತಲ್ಲ. ಸೊ ಈ ಕ್ಯಾಪಿಟಲಿಂದ ಆತ ಬಿಸ್ನೆಸ್ ಮಾಡ್ಬೋದಿತ್ತು, ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು, ಲೋನ್ ಮಾಡಿ ಶ್ರೀಮಂತನಾಗ್ಬೋದಿತ್ತು. ಬಟ್ ಬಡವರಿಗೆ ಇಂಥ ಯೋಚನೆಗಳು ಬರಲ್ಲ. ಆದರೆ ಯಾರು ವೆಲ್ದಿ ಪೀಪಲ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮಾರ್ಕೆಟ್ನಲ್ಲಿ 1 ಕೋಟಿಗೆ ಒಂದು ಮನೆ ಬರ್ತಾ ಇದೆ, ಇವರ ಹತ್ರ 1 ಕೋಟಿ ಇದೆ ಅಂತ ಅಂದ್ಕೊಳ್ಳಿ. ಅವರು 1 ಕೋಟಿಯನ್ನೆಲ್ಲ ಹಾಕಿಬಿಟ್ಟು ಒಂದೇ ಮನೆಯನ್ನು ತೆಗೆದುಕೊಳ್ಳಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ 20 ಲಕ್ಷ 20 ಲಕ್ಷ 20 ಲಕ್ಷ 20 ಲಕ್ಷ 20 ಲಕ್ಷ ಈ ರೀತಿ 5 ಮನೆಗಳಿಗೆ ಡೌನ್ ಪೇಮೆಂಟನ್ನು ಮಾಡಿಬಿಟ್ಟು 5 ಮನೆಗಳನ್ನು ಖರೀದಿ ಮಾಡ್ತಾರೆ. 1 ಕೋಟಿ ಕೊಟ್ಬಿಟ್ಟು ಸೀದಾ ಒಂದೇ ಮನೆಯನ್ನು ಖರೀದಿ ಮಾಡಲ್ಲ. ಅವರು 1 ಮನೆಯನ್ನು ಖರೀದಿ ಮಾಡುವ ಬದಲು 5 ಮನೆಯನ್ನು ಖರೀದಿ ಮಾಡ್ತಾರೆ. ಮತ್ತು ಎಲ್ಲ ಮನೆಗಳಿಗೂ ಡೌನ್ ಪೇಮೆಂಟನ್ನು ಮಾಡ್ತಾರೆ. ಮಿಕ್ಕ ಅಮೌಂಟನ್ನು ಅಲ್ಲಿ ಮಾರ್ಗೇಜ್ ಆಗಿ ಕೊಡ್ತಾರೆ ಮನೆಯನ್ನೇ, ಮತ್ತು ಅಲ್ಲಿಂದ ಲೋನ್ ಮಾಡ್ತಾರೆ. ಅಂದರೆ ಖರೀದಿ ಮಾಡ್ತಾ ಇರುವ ಪ್ರಾಪರ್ಟಿ ಮೇಲೇ ಅದನ್ನೇ ಅಡ ಇಟ್ಟು ಲೋನ್ ತೆಗೆದುಕೊಳ್ತಾರೆ. ಮತ್ತು ನೀವು ಇಲ್ಲಿ ಕೇಳ್ಬೋದು, ಸರ್ ಒಮ್ಮಿಂದೊಮ್ಮೆ 5 ಮನೆ ತೊಗೊತಾರೆ ಮತ್ತು ಮಿಕ್ಕ ಲೋನನ್ನು ಹೆಂಗೆ ಕಟ್ತಾರೆ ಅಂಥೇಳಿ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ 5 ಮನೆಗಳನ್ನು ಬಾಡಿಗೆ ಕೊಡ್ತಾರೆ. ಸೊ ಅಲ್ಲಿ ಯಾರು ಬಾಡಿಗೆದಾರರು ಇರ್ತಾರಲ್ಲ ಅವರು ಪ್ರತಿ ತಿಂಗಳು ಬಾಡಿಗೆ ಕಟ್ತಾರೆ, ಮೇಂಟೆನೆನ್ಸ್ ಕಟ್ತಾರೆ. ಮತ್ತು ಮುಂಚೆ ಸೇಫ್ಟಿಯಾಗಿ ಅಡ್ವಾನ್ಸ್ ಅಂತೇಳಿ ಡಿಪಾಸಿಟ್ ಕೂಡ ಕೊಟ್ಟಿರ್ತಾರೆ ಒಂದು 6 ತಿಂಗಳದ್ದು. ಸೊ ಈ ರೀತಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಬೇರೆಯವರ ದುಡ್ಡಲ್ಲಿನೇ ಮನೆಯನ್ನು ಖರೀದಿಸಿಬಿಟ್ಟು ಅದರ ಸಾಲವನ್ನು ತೀರಿಸಿ ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿಯನ್ನಾಗಿ ಮಾಡ್ಕೊತಾರೆ. ರಿಯಲ್ ಎಸ್ಟೇಟ್ನಲ್ಲಿ ಇರೋರೆಲ್ಲ ಇದೇ ಒಂದು ಮಾರ್ಗೇಜ್ ಲೆವರೇಜ್ ಗೇಮನ್ನು ಆಡಿಯೇ ಶ್ರೀಮಂತರಾಗ್ತಾರೆ, ಸಾವಿರಾರು ಕೋಟಿಯನ್ನು ಗಳಿಸ್ತಾರೆ. ನನಗೊಬ್ಬ ಫ್ರೆಂಡ್ ಇದ್ದಾನೆ, ಬೆಸ್ಟ್ ಫ್ರೆಂಡು. ಅವನ ಹೆಸರು ಪ್ರವೀಣ್ ಅಂತೇಳಿ. ಅವನಿಗೆ ನಾವು ಪವಿ ಅಂತ ಕರಿತೀವಿ. ಸೊ ಅವನು ರಿಯಲ್ ಎಸ್ಟೇಟ್ನಲ್ಲೇ ಇದ್ದಾನೆ. ಸೊ ಅವನು ಇದೇ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈಗ 20 ಕೋಟಿ ಹಣವನ್ನು ಗಳಿಸಿದ್ದಾನೆ ಕಳೆದ 5 ವರ್ಷಗಳಲ್ಲಿ. ಸೊ ಈ ರೀತಿ ನೀವು ಕೂಡ ಹೇಗೆ ಸಾಲ ಮಾಡಿ ಶ್ರೀಮಂತರಾಗೋದು ಅನ್ನೋದನ್ನು ಕಲಿತು ಬಿಟ್ರೆ ನೀವು ಕೂಡ 100 ಕೋಟಿ 1000 ಕೋಟಿ ಗಳಿಸ್ಬಹುದು. ಲಿಮಿಟ್ಲೆಸ್ ಆಗಿ ಗಳಿಸ್ಬೋದು. ಜಸ್ಟ್ ನೀವು ಈ ಕಲೆಯನ್ನು ಕಲಿಬೇಕು. ಯಾರು ತಮ್ಮ ಸಮಯವನ್ನು
ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಒಂದು ವೇಳೆ ನಿಮಗೇನಾದರೂ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ವೇ ನಂಬರ್ 4, ಟ್ಯಾಕ್ಸ್ ಡಿಡಕ್ಷನ್ ಫ್ರಾಮ್ ಡೆಟ್. ಶ್ರೀಮಂತರು ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಸಾಲವನ್ನು ತೆಗೆದುಕೊಳ್ತಾರೆ. ಯಾಕಪ್ಪ ಅಂತಂದರೆ ಟ್ಯಾಕ್ಸ್ ಉಳಿಸುವುದಕ್ಕಾಗಿ. ಈ ಜಗತ್ತಿನಲ್ಲಿ ಎಷ್ಟು ಜನ ಪ್ರಾಫಿಟೇಬಲ್ನಲ್ಲಿರುವ ಬಿಸ್ನೆಸ್ ಮ್ಯಾನ್ಗಳಿದ್ದಾರೋ, ಪ್ರಾಫಿಟ್ನಲ್ಲಿರುವ ಸ್ಟಾರ್ಟಪ್ ಓನರ್ಗಳಿದ್ದಾರೋ ಅವರೆಲ್ಲರೂ ಕೂಡ ಅವಶ್ಯಕತೆ ಇಲ್ಲಪ್ಪ ಅಂತಂದರೂ ಕೂಡ ಟ್ಯಾಕ್ಸ್ ಉಳಿಸುವುದಕ್ಕಾಗಿಯೇ ಸಾಲ ಮಾಡ್ತಾರೆ. ಮತ್ತು ಇಲ್ಲಿ ಟ್ಯಾಕ್ಸನ್ನು ಉಳಿಸಿಯೇ ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಬರೀ ನಮ್ಮಂಥ ಸಣ್ಣ ಸ್ಟಾರ್ಟಪ್ ಓನರ್ಗಳು ಈ ಒಂದು ಐಡಿಯಾವನ್ನು ಮಾಡ್ತಾ ಇಲ್ಲ. ಜೆಫ್ ಬೆಜೋಸ್ನಂತಹ ದೊಡ್ಡ ದೊಡ್ಡ ಬಿಲಿಯನಿಯರ್ಗಳು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಇಲಾನ್ ಮಸ್ಕ್ನಂಥವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಮುಖೇಶ್ ಅಂಬಾನಿಯವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಸೊ ಶ್ರೀಮಂತರು ಯಾರು ಟ್ಯಾಕ್ಸ್ ಕಟ್ಟಲ್ಲ. ನಿಜವಾಗಿಯೂ ಯಾರು ದುಡ್ಡು ಗಳಿಸ್ತಾ ಇದ್ದಾರೆ, ಪ್ರಾಫಿಟಲ್ನಲ್ಲಿದ್ದಾರಲ್ಲ ಅವ್ರು ಯಾರು ಟ್ಯಾಕ್ಸ್ ಕಟ್ಟಲ್ಲ. ಟ್ಯಾಕ್ಸ್ ಕಟ್ಟೋರು ಯಾರಪ್ಪ ಅಂತಂದರೆ ಹೆಮ್ಮೆಯಿಂದ ಹೇಳಿ ಬಡವರು ಮತ್ತು ಮಿಡಲ್ ಕ್ಲಾಸಿನವರೇ. ಬಡವರು ಜಾಸ್ತಿ ಇಂಡೈರೆಕ್ಟ್ ಟ್ಯಾಕ್ಸನ್ನು ಕಟ್ತಾರೆ. ಇನ್ನು ಮಿಡಲ್ ಕ್ಲಾಸಿನಲ್ಲಿರುವ ಎಂಪ್ಲಾಯಿಗಳು ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ರೋಡ್ ಟ್ಯಾಕ್ಸು ಎಲ್ಲವನ್ನು ಕೂಡ ಕಟ್ತಾರವರು. ಸೊ ನಮ್ಮ ದೇಶ ಇದೆಯಲ್ಲ, ಈ ಜಗತ್ತಿದೆಯಲ್ಲ, ಯಾವುದರ ಮೇಲೆ ನಡೀತಾ ಇದೆಯಪ್ಪ ಅಂತಂದರೆ ಮಿಡಲ್ ಕ್ಲಾಸಿನವರ ಬೆವರಿನ ದುಡ್ಡಿನ ಮೇಲೆ ನಡೀತಾ ಇದೆ. ಸೊ ಈ ಮಿಡಲ್ ಕ್ಲಾಸಿನವರನ್ನು ಶೋಷಣೆ ಮಾಡಿಯೇ ಎಲ್ಲರೂ ನಾವು ಶ್ರೀಮಂತರಾಗ್ತಾ ಇದ್ದೀವಿ. ಇದು ದೊಡ್ಡ ಸೀಕ್ರೆಟು. ಸೊ ಎಷ್ಟು ಜನ ಬಿಸ್ನೆಸ್ ಓನರ್ಗಳಿದಾರಲ್ಲ ಅವರು ಟ್ಯಾಕ್ಸ್ ಉಳಿಸುವುದಕ್ಕಾಗಿ ಲೋನನ್ನು ತೆಗೆದುಕೊಳ್ತಾರೆ. ಯಾವಾಗ ಅವ್ರಿಗೆ ಗೊತ್ತಾಗತ್ತಲ್ಲ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ನಮಗಿಷ್ಟು ಪ್ರಾಫಿಟ್ ಉಳಿಯುತ್ತೆ, ಇದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ಅಂತೇಳಿ, ಆವಾಗ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಫಟ್ ಅಂತೇಳಿ ಲೋನನ್ನು ತೆಗೆದುಕೊಳ್ತಾರೆ. ಯಾಕಪ್ಪ ಅಂತಂದರೆ ಲೋನ್ ಮೇಲೆ ನೀವು ಏನು ಇಂಟ್ರೆಸ್ಟ್ ಕಟ್ತಾ ಇರ್ತೀರಲ್ಲ, ಇಂಟ್ರೆಸ್ಟ್ ಆನ್ ಡೆಟ್, ಅದೇನಾಗಿದೆ ಟ್ಯಾಕ್ಸ್ ಡಿಡಕ್ಟೇಬಲ್ ಆಗಿದೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡೆಟ್ಟು ಟ್ಯಾಕ್ಸ್ ಡಿಡಕ್ಟೇಬಲ್ ಆಗಿರೋದ್ರಿಂದ ಟೋಟಲ್ ಪೇಯಬಲ್ ಇನ್ಕಮ್ ಇರುತ್ತಲ್ಲ ಅದರ ಅಮೌಂಟ್ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ. ಸೊ ರೆಡ್ಯೂಸ್ ಆಗೋದ್ರಿಂದ ಅಲ್ಲೇನಾಗುತ್ತೆ ಕಡಿಮೆ ಟ್ಯಾಕ್ಸ್ ಕೊಡಬೇಕಾಗತ್ತೆ. ಕಡಿಮೆ ಟ್ಯಾಕ್ಸ್ ಕೊಟ್ರಿಯಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಜಾಸ್ತಿ ಪ್ರಾಫಿಟ್ ಆದಂಗೆ ತಾನೇ. ಪಾಲ್ತು ಟ್ಯಾಕ್ಸಲ್ಲಿ ದುಡ್ಡು ಕೊಡೋದಕ್ಕಿಂತ ಇಲ್ಲಿ ಅವರು ಉಳಿಸ್ತಾರೆ. ಈಗ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ನಾವು ಕೂಡ ಸಜ್ಜನರಂತೆ 2019ರಲ್ಲಿ 6,18,000 ಟ್ಯಾಕ್ಸನ್ನು ಕಟ್ಟಿದ್ದೀವಿ. ಆದರೆ ನಮಗೆ ನೆಕ್ಸ್ಟ್ 1 ವರ್ಷ ಆದ ನಂತರ 5 ಲಕ್ಷ ಲೋನ್ ಕೊಡ್ರಪ್ಪ ಅಂತಂದ್ರೂ ಕೂಡ ಗೌರ್ಮೆಂಟ್ ಬ್ಯಾಂಕಲ್ಲಿ ಕೊಡಲ್ಲ, ಯಾವುದೇ ಸ್ಟಾರ್ಟಪ್ ಸ್ಕೀಮಲ್ಲಿ ಕೊಡಲ್ಲ. ಯಾಕಂದರೆ ದೊಡ್ಡ ಜಾತಿವಾದ ಧರ್ಮವಾದ ಆಗತ್ತೆ. ಸೊ ಗೋರ್ಮೆಂಟಿಗೆ ಟ್ಯಾಕ್ಸ್ ಕೊಡೋದ್ರಿಂದ ಬಡವರ ಉದ್ಧಾರ ಆಗಲ್ಲ. ನಮ್ಮ ಹಲಕಟ್ ರಾಜಕಾರಣಿಗಳು, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಹೊಟ್ಟೆ ತುಂಬ್ಕೋತಾ ಇದ್ದಾರೆ. ಇವ್ರು ಬದುಕಿರೋದೇ ಸೋ ಕಾಲ್ಡ್ ಉಚ್ಚ ಜಾತಿಯ ನಿಚ್ಚ ಮನಸ್ಥಿತಿಯ ಜನರಲ್ಲಿ ಗೋರ್ಮೆಂಟ್ ಸ್ಕೀಮ್ಗಳಲ್ಲಿ. ಮತ್ತು ಇವ್ರು ಬಡವರಿಗೆ ಹೇಳ್ತಾರೆ ಮೀಸಲಾತಿ ಇದೆ, ಆದಿದೆ, ಈದಿದೆ ಅಂತೇಳಿ. ಸೊ ಈ ಶ್ರೀಮಂತರಿದಾರಲ್ಲ ಏನು ಸೋ ಕಾಲ್ಡ್ ಉಚ್ಚ ಜಾತಿಯವರು, ಸೊ ಬದುಕಿರೋದೇ ಗೋರ್ಮೆಂಟ್ ದುಡ್ಡು, ಗೋರ್ಮೆಂಟ್ ಸ್ಕೀಮು, ಗೋರ್ಮೆಂಟ್ನ ಸಂಪತ್ತು ಇದ್ರ ಮೇಲೇನೆ. ಸೊ ಇದೆಲ್ಲ ಶ್ರೀಮಂತರಿಗೂ ಕೂಡ ಗೊತ್ತಿದೆ. ಅದಕ್ಕಾಗಿ ಅವರು ಟ್ಯಾಕ್ಸನ್ನು ತುಂಬಲ್ಲ. ಟ್ಯಾಕ್ಸನ್ನು ಆಲ್ಮೋಸ್ಟ್ ಜೀರೋ ಮಾಡಿ ಹಾಕ್ಬಿಡ್ತಾರೆ ಲೋನನ್ನು ತೆಗೆದುಕೊಂಡ್ಬಿಟ್ಟು. ಉದಾಹರಣೆಗಾಗಿ ಬಿಸ್ನೆಸ್ ಲೋನಲ್ಲಿ ಕೂಡ ಇದೇ ಮಾಡ್ತಾರೆ ಬಿಸ್ನೆಸ್ ಫೌಂಡರ್ಸು, ಸ್ಟಾರ್ಟಪ್ ಫೌಂಡರ್ಸು. ನೆಕ್ಸ್ಟ್ ಇನ್ನು ಮಾರ್ಗೇಜ್ ಇಂಟ್ರೆಸ್ಟಲ್ಲಿಯೂ ಕೂಡ ಇದೇ ರೀತಿ ಮಾಡ್ತಾರೆ. ನೆಕ್ಸ್ಟ್ ಮಾರ್ಜಿನ್ ಮನಿಯಲ್ಲಿಯೂ ಕೂಡ ಇದೇ ರೀತಿ ಸಾಲ ಮಾಡಿ ಟ್ಯಾಕ್ಸನ್ನು ಉಳಿಸ್ತಾರೆ. ಸೊ ನಿಮಗೂ ಕೂಡ ಜಾಸ್ತಿ ಟ್ಯಾಕ್ಸನ್ನು ಕಟ್ಟೋ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆಯಪ್ಪ ಅಂತಂದರೆ ಸಾಲ ಮಾಡಿ ಟ್ಯಾಕ್ಸ್ ಉಳಿಸಿ. ಶ್ರೀಮಂತರಾಗಬೇಕಪ್ಪ ಅಂತಂದರೆ ನೀವು ಟ್ಯಾಕ್ಸ್ ಉಳಿಸೋದನ್ನು ಕೂಡ ಕಲೀಲೇಬೇಕು. ಸೊ ಇದನ್ನು ಹೇಗೆ ಕಲಿಯೋದು ಅನ್ನೋ ಡೌಟ್ ನಿಮಗಿದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅನ್ನೋ ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ನಾನು ಇದರ ಬಗ್ಗೆ ಎಲ್ಲವನ್ನ ಕೂಡ ಸವಿವಸ್ತರವಾಗಿ ಎಕ್ಸ್ಪ್ಲೇನ್ ಮಾಡಿರುವೆ. ಮನಿ ಮ್ಯಾನೇಜ್ಮೆಂಟು, ಲೈಫ್ ಮ್ಯಾನೇಜ್ಮೆಂಟು ಎಲ್ಲದರ ಬಗ್ಗೆ ಕೂಡ ಅದರಲ್ಲಿದೆ. ಅದನ್ನು ನೋಡಿ ಮತ್ತೆ ಕಲೀರಿ. ವೇ ನಂಬರ್ 5, ಅಸೆಟ್ ಪ್ರೊಟೆಕ್ಷನ್ ವಿತ್ ಲೈನ್ಸ್ ಆಫ್ ಕ್ರೆಡಿಟ್. ಜೀವನದಲ್ಲಿ ಎಲ್ರಿಗೂ ಕೂಡ ಸಮಸ್ಯೆಗಳು ಬಂದೇ ಬರ್ತವೆ. ನೀವು 1 ಲಕ್ಷ ಗಳಿಸ್ತಾ ಇದ್ದೀರಪ್ಪ ಅಂತಂದರೆ ನಿಮಗೆ ಬರುವ ಎಲ್ಲ ಸಮಸ್ಯೆಗಳು 1 ಲಕ್ಷದಲ್ಲೇ ಇರ್ತವೆ. ನೀವು ಯಾವಾಗ 1 ಕೋಟಿ ಗಳಿಸ್ತಾ ಇರ್ತೀರಲ್ಲ ಆವಾಗ ನಿಮಗೆ ಎಲ್ಲ ಸಮಸ್ಯೆಗಳು ಕೂಡ ಕೋಟಿಗಳಲ್ಲೇ ಬರ್ತವೆ. ನಮ್ಮ ಯೋಗ್ಯತೆಗೆ ಮೀರಿದ ಸಮಸ್ಯೆಗಳು ನಮಗೆ ಬರಲ್ಲ, ಸರಿನಾ? ಸೊ ಯಾವಾಗ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಬರ್ತವೇನೋ ಅದನ್ನು ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮುಂದೆ ಫ್ಯೂಚರಲ್ಲಿ ಡಿಸೈಡ್ ಆಗುತ್ತೆ. ಈಗ ಉದಾಹರಣೆಗಾಗಿ ಏನೋ ಒಂದು ದೊಡ್ಡ ಎಮರ್ಜೆನ್ಸಿ ಬಂದಿದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳಿ. ಸೊ ಬಡವರು ಏನು ಮಾಡ್ತಾರೆ, ಸೀದಾ ಈ ಮನೆಯನ್ನು ಮಾರಿಬಿಟ್ಟು ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾರೆ. ಆದರೆ ಶ್ರೀಮಂತರು ಆ ರೀತಿ ಮಾಡಲ್ಲ.
ಆ ಮನೆಯನ್ನು ಮಾರುವ ಬದಲು ಆ ಮನೆ ಮೇಲೆ ಕ್ರೆಡಿಟ್ ತೆಗೆದುಕೊಳ್ತಾರೆ, ಅಂದರೆ ಲೋನನ್ನು ಮಾಡ್ತಾರೆ. ಲೋನ್ ಮಾಡಿಬಿಟ್ಟು ಆ ಲೋನಿನ ಹಣದಿಂದ ಆ ಎಮರ್ಜೆನ್ಸಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಡ್ತಾರೆ. ಅಂದರೆ ಅವರು ಕ್ರೆಡಿಟನ್ನು ತೆಗೆದುಕೊಂಡ್ಬಿಟ್ಟು ತಮ್ಮ ಎಲ್ಲ ಅಸೆಟ್ಗಳನ್ನು ಪ್ರೊಟೆಕ್ಟ್ ಮಾಡಿಕೊಡ್ತಾರೆ. ಹೀಗಾಗಿಯೇ ಶ್ರೀಮಂತರ ಹತ್ರ ಎಷ್ಟೇ ದುಡ್ಡಿದ್ರೂ ಕೂಡ ಅವರು ಮತ್ತಷ್ಟು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಆದರೆ ಬಡವರ ಹತ್ರ ಈಗ ಸದ್ಯಕ್ಕೆ ಯಾರು ಬಡವರಾಗಿದ್ದಾರಲ್ಲ, ಇವರ ತಾತಂದಿರ ಹತ್ರ ಮುತ್ತಂಜಿದ್ದರ ಹತ್ರ ಎಷ್ಟಿತ್ತಪ್ಪ ಅಂದರೆ 100 ಎಕರೆ 200 ಎಕರೆ ಇತ್ತು. ಈಗ ಇವರು ಮೊಮ್ಮಕ್ಕಳ ಹತ್ರ 2 ಎಕರೆ 3 ಎಕರೆ ಉಳ್ಕೊಂಡ್ಬಿಟ್ಟಿದೆ. ಏನು ಮಾಡಿದ್ದಾರೆ ಇವರು? ಸಮಸ್ಯೆ ಬಂತ, ಮಾರಿಬಿಡು 10 ಎಕರೆ. ಮಕ್ಕಳ ಮದುವೆ ಮಾಡೋದಿದೇನಾ, 20 ಎಕರೆ ಮಾರಿಬಿಡು, ಧೂಮ್ಡಾ ಮದುವೆ ಮಾಡು. ನೆಕ್ಸ್ಟ್ ಮಕ್ಕಳ ಎಜುಕೇಷನ್ಗಿದೇನಾ, ಕೊಟ್ಬಿಡು ಒಂದು 20 ಎಕರೆ ಯಾರಿಗಾದರೂ ಮಾಡ್ಕೊಳ್ಳೋಕ್ಕೆ. ಸೊ ಈ ರೀತಿ ಮಾಡಿ ಇವರೆಲ್ಲ 200-300 ಎಕರೆ ಇರೋ ಜಮೀನನ್ನು ಇವತ್ತು ಈ ಬಡವರು 2 ಎಕರೆ 3 ಎಕರೆ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಈಗಲೂ ಕೂಡ ಇವರಿಗೆ ಸಾಲ ಮಾಡಿ ಶ್ರೀಮಂತರಾಗುವ ಕಲೆ ಗೊತ್ತಿಲ್ಲ. ಇರೋ 2-3 ಎಕರೆನೂ ಹೋಗಿಬಿಡತ್ತೆ, ಇವರು ಬೇರೆಯವರಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಈ ಪೂವರ್ ಮೆಂಟಾಲಿಟಿಯ ಜನ ಹಿಂಗೆ ಯೋಚನೆ ಮಾಡ್ತಾರೆ. ಸಮಸ್ಯೆ ಬಂತಪ್ಪ ಅಂತಂದರೆ ಮನೆ ಮಾರಿದೆ, ಕಾರ್ ಮಾರಿದೆ, ಜಮೀನು ಮಾರಿದೆ, ಬಂಗಾರ ಮಾರಿದೆ. ಯಾಕೆ ಗುರು ಮಾರ್ತೀರಾ? ಅಡ ಇಟ್ಟು ಕೂಡ ತಗೋಬೋದಲ್ಲ ಲೋನ್ ತೆಗೆದುಕೊಂಡ್ಬಿಟ್ಟು ಬಂದಿರೋ ಸಮಸ್ಯೆನ ಸಾಲ್ವ್ ಮಾಡ್ಕೋಬಹುದು. ಸೊ ಶ್ರೀಮಂತರು ಇದೇ ರೀತಿ ಕ್ರೆಡಿಟನ್ನು ತೆಗೆದುಕೊಂಡ್ಬಿಟ್ಟು ಅಸೆಟ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಪ್ರಾಬ್ಲಮ್ಸ್ ಅಂತೂ ಎಲ್ರಿಗೆ ಬಂದೇ ಬರ್ತವೆ, ಶ್ರೀಮಂತರಿರಲಿ ಬಡವರಿರಲಿ. ಈ 5 ವೇಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ಎಲ್ಲ ಶ್ರೀಮಂತರು ಸಾಲ ಮಾಡಿ ಶ್ರೀಮಂತರಾಗ್ತಾ ಇದ್ದಾರೆ. ಬಡವರು ಬ್ಯಾಡ್ ಲೋನ್ಸನ್ನು ತೆಗೆದುಕೊಂಡ್ಬಿಟ್ಟು ಮತ್ತಷ್ಟು ಬಡವರಾಗ್ತಾ ಹೋಗ್ತಾರೆ. ಶ್ರೀಮಂತರು ಗುಡ್ ಲೋನ್ಸ್ಗಳನ್ನು ತೆಗೆದುಕೊಂಡ್ಬಿಟ್ಟು ಮತ್ತಷ್ಟು ಶ್ರೀಮಂತರಾಗ್ತಾ ಹೋಗ್ತಾರೆ. ಸಾಲ ಮಾಡಿ ಶ್ರೀಮಂತರಾಗುವ ಕಲೆಯನ್ನು ನೀವು ಕೂಡ ಕಲೀರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.